ಸೊ ಫೈನಲಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಜಾನ್ ಸಿನಾ ಅವರು ಯಾವ ರೀತಿ ರಿಟೈರ್ಡ್ ಆದ್ರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ತನ್ನ ಇಡೀ ಕರಿಯರ್ ಅಲ್ಲಿ ನೆವರ್ ಗಿವ್ ಅಪ್ ಅನ್ನೋ ಒಂದು ಆಟಿಟ್ಯೂಡ್ ನ ಹೊಂದಿರತಕ್ಕಂತಹ ವ್ಯಕ್ತಿ ನಿನ್ನೆ ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಗಿವ್ ಅಪ್ ಮಾಡ್ತಾರೆ. ಅದು ಕೂಡ ಗಂತರ್ ಅವರ ವಿರುದ್ಧ ಟ್ಯಾಪ್ ಔಟ್ ಮಾಡ್ತಾರೆ. ಇದರಿಂದ ಗಂತರ್ ಅವರಿಗೆ ಎಷ್ಟು ಹೇಟ್ ಸಿಗ್ತಾ ಇದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಏಟು ನಮ್ಮ ಟ್ರಿಪಲ್ ಎಚ್ ಅವರಿಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಟ್ರಿಪಲ್ ಎಚ್ ಅವರ ಡಿಸಿಷನ್ ಫೈನಲ್ ಡಿಸಿಷನ್ ಅಂಡ್ ಟ್ರಿಪಲ್ ಎಚ್ ಅವರ ಕಾರಣದಿಂದನೇ ಗಂತರ್ ಅವರು ಜಾನ್ ಸಿನಾ ಅವರನ್ನ ಟ್ಯಾಪ್ ಔಟ್ ಮಾಡಿಸಿದ್ದಾರೆ ಅಂತ ಫ್ಯಾನ್ಸ್ ಗಳು ಅನ್ಕೋತಾ ಇದ್ದಾರೆ. ಸೊ ಇಷ್ಟು ದಿನ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ಸ್ ಗಳ ಮೇಲೆ ಫ್ಯಾನ್ಸ್ ಗಳು ಕೋಪ ಮಾಡ್ಕೋತಾ ಇದ್ರು. ಬಟ್ ಈಗ ಒಂದು ನೇಮ್ ಅವರಿಗೆ ಸಿಕ್ಕಿದೆ. ಎಸ್, ನಮ್ಮ ಟ್ರಿಪಲ್ ಎಚ್ ಅವರು ಕ್ರಿಯೇಟಿವ್ ಟೀಮ್ ನ ಹೆಡ್ ಆಗಿರೋದ್ರಿಂದ ಟ್ರಿಪಲ್ ಎಚ್ ಅವರು ಹಿಂದನೇ ಜಾನ್ ಸಿನಾ ಅವರು ಆ ರೀತಿ ಟ್ಯಾಪ್ ಔಟ್ ಮಾಡಿದ್ದು ಅಂತ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ನೆನ್ನೆ ಶೋ ಮುಗಿದ ಮೇಲೆ ನಿಮ್ಗೆ ಗೊತ್ತಿರಬಹುದು, ಟ್ರಿಪಲ್ ಎಚ್ ಅವರು ಎಂಟ್ರಿ ಕೊಡ್ತಿದ್ದಂಗೆ ಫ್ಯಾನ್ಸ್ ಗಳು ಬೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ. ಅಂಡ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು, ನಾನಿಲ್ಲಿ ತುಂಬಾ ಕೆಟ್ಟ ಕೆಲಸನ ಮಾಡಿದ್ದೀನಿ ಅಂಡ್ ಫ್ಯಾನ್ಸ್ ಗಳು ನನಗೆ ಬೂ ಮಾಡೇ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲ, ನಮ್ಮ ಜಾನ್ ಸಿನಾ ಅವರು ಟ್ರಿಪಲ್ ಎಚ್ ಅವ್ರನ್ನ ಹಗ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಟ್ರಿಪಲ್ ಎಚ್ ಅವರು ಕ್ರೀಪಿಯಾಗಿ ಒಂದು ಸ್ಮೈಲ್ ನ ಕೊಡ್ತಾರೆ. ಆ ಸ್ಮೈಲು ಯಾವ ರೀತಿ ಇತ್ತು ಗೊತ್ತಾ? ಬಡ್ಡಿ ಮಗನೇ ನಿನ್ ಕತೆ ಮುಗೀತು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಜಾನ್ ಸಿನಾ ಅವರ ಕಿವಿಯಲ್ಲಿ ನಗಾಡ್ಕೊಂಡು ಹೇಳ್ತಾ ಇರೋ ರೀತಿ ಇತ್ತು. ಆ ಒಂದು ನಗು ಎಮೋಷನಲ್ ಆಗಿ ಬಂದಂತಹ ನಗು ಖಂಡಿತವಾಗ್ಲೂ ಕೂಡ ಅಲ್ಲ, ಅಥವಾ ಫ್ಯಾನ್ಸ್ ಗಳು ನನಗೆ ಬೂ ಮಾಡ್ತಾ ಇದಾರಲ್ಲ ಅಂತ ಬಂದಿದ್ದಂತಹ ನಗು ಖಂಡಿತವಾಗ್ಲೂ ಕೂಡ ಅಲ್ಲ. ಒಂಥರ ಓಕೆ, ಇವರೆಲ್ಲ ನನಗೆ ಬೂ ಮಾಡ್ತಾ ಇದ್ದಾರೆ, ಜಾನ್ ಸಿನಾ ನಿನ್ ಕತೆ ಮುಗೀತು ಅಂತ ಒಂದ್ ರೀತಿ ಕ್ರೀಪಿಯಾಗಿ ನಮ್ಮ ಟ್ರಿಪಲ್ ಎಚ್ ಅವರು ನಗಾಡ್ತಾರೆ. ಅಂಡ್ ಈ ಒಂದು ಫೋಟೋಸ್ ಗಳು ಮಾತ್ರ ಫ್ಯೂಚರ್ ಅಲ್ಲಿ ನಿಜ ಹೇಳ್ತಾ ಇಲ್ವಾ, ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ. ಜಾನ್ ಸಿನಾ ನಿನ್ ಕರಿಯರ್ನ ನಾನು ಎಂಡ್ ಮಾಡ್ಬಿಟ್ಟೆ ಕಣೋ ಅನ್ನೋ ಒಂದು ರೀತಿ ಕ್ರೀಪಿಯಾಗಿ ನಮ್ಮ ಟ್ರಿಪಲ್ ಎಚ್ ಅವರು ನಗಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇಷ್ಟೇ ಅಲ್ಲ, ಪೋಸ್ಟ್ ಶೋ ಅಲ್ಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಬಂದಾಗ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವ್ರನ್ನ ಮಾತ್ರ ಚಿಂದಿ 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 ಚಿತ್ರನ ಮಾಡಿಬಿಡ್ತಾರೆ. ಯಾವ್ಯಾವ ರೀತಿ ಚಾಂಟ್ ನ ಮಾಡ್ತಾರೆ ಗೊತ್ತಾ? ಎಫ್ ಯು ಟ್ರಿಪಲ್ ಎಚ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಬಾಲ್ಡಿ ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ, AEW ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಫಾರ್ ಯು ಫಕ್ಡ್ ಅಪ್ ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ವಿ ವಾಂಟ್ ವಿನ್ಸ್ ಚಾಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ, LA ನೈಟ್ ಚಾಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಚಾಂಟ್ ನೆಲ್ಲ ಕೇಳಿಸ್ಕೊಂಡು ನಮ್ಮ ಟ್ರಿಪಲ್ ಎಚ್ ಅವರ ರಿಯಾಕ್ಷನ್ ಯಾವ ರೀತಿ ಇರಬೇಕು? ಅವ್ರು ಹೇಳ್ತಾರೆ, ನಿಜವಾಗ್ಲೂ ಫ್ಯಾನ್ಸ್ ಗಳು ಈ ರೀತಿ ಚಾಂಟ್ ಮಾಡ್ತಿರೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಚಾಂಟ್ ಗಳನ್ನ ಅವರು ಇನ್ನೂ ಕೂಡ ಜೋರಾಗಿ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಅವರಲ್ಲಿ ಎನರ್ಜಿ ಕಮ್ಮಿ ಇದೆ ಅಂಡ್ ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಫ್ಯಾನ್ಸ್ ಗಳ ಚಾಂಟ್ ಗಳ ಮೇಲೂ ಕೂಡ ಕಮೆಂಟ್ ನ ಮಾಡಿದ್ದಾರೆ. ಅಂಡ್ ಇದರಿಂದ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವರ ಮೇಲೆ ಇನ್ನೂ ಕೂಡ ಬೇಜಾರ್ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನದಿಂದ ಸ್ವಲ್ಪ ಜನ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವ್ರನ್ನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು. ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ಪುಷ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ. ಬಟ್ ಈಗ ಅದೇ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವರಿಗೆ ಮಕ್ಕುಗಿತಾ ಇದ್ದಾರೆ. ಯಾಕಂದ್ರೆ ವಿನ್ಸ್ ಮಿಕ್ಮೆನ್ ಅವರು ಬಿಲ್ಡ್ ಮಾಡಿದಂತಹ ವಜ್ರನ ಇವತ್ತು ನಮ್ಮ ಟ್ರಿಪಲ್ ಎಚ್ ಅವರು ತೆಗೆದು ಒದ್ದು ಹೊರಗಡೆ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ವಿನ್ಸ್ ಮಿಕ್ಮೆನ್ ಅವರೇ ಇದ್ದಿದ್ರೆ ಈ ರೀತಿ ಡಿಸಿಷನ್ ನ ತಗೊಳ್ಳೋರ, ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸೋರ? ನಿಜವಾಗ್ಲೂ ವಿನ್ಸ್ ಮಿಕ್ಮೆನ್ ಅವರೇ ಏನಾದ್ರೂ ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸಿದ್ರೆ ಇಷ್ಟೊಂದು ಹೇಟು ವಿನ್ಸ್ ಮಿಕ್ಮೆನ್ ಅವರಿಗೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಜಾನ್ ಸಿನಾ ಅವ್ರನ್ನ ಬೆಳೆಸೋದಿಕ್ಕೆ ಕಾರಣನೇ ವಿನ್ಸ್ ಮಿಕ್ಮೆನ್ ಅವರು. ಸೊ ಅವರು ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರೋದು. ಅಂಡ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಈ ರೀತಿ ಫ್ಯಾನ್ಸ್ ಗಳ ಮೇಲೆ ರಿಯಾಕ್ಷನ್ ಕೊಡ್ತಾ ಇರೋದಿಲ್ಲ. ಬಟ್ ಆ ಕಡೆ ವಿನ್ಸ್ ಮಿಕ್ಮೆನ್ ಅವರು ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿಯ ಕ್ಯಾರೆಕ್ಟರ್ ನ ನಮ್ಮ ಟ್ರಿಪಲ್ ಎಚ್ ಅವರು ಈಗ ಒಂದ್ ರೀತಿ ಹಾಳು ಮಾಡಿದ್ದಾರೆ. ನಮ್ಮ ಜಾನ್ ಸಿನಾ ಅವರು ಆಗಿಂದನೂ ಕೂಡ ಇಲ್ಲಿವರೆಗೂ ನೆವರ್ ಗಿವ್ ಅಪ್ ಅಂತ ಹೇಳ್ಕೊಂಡು ಬಂದಿದ್ರು. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋನೇ ಗಿವ್ ಅಪ್ ಮಾಡ್ಬಿಟ್ರಲ್ಲ ಅಂತ ತುಂಬಾ ಜನ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದ್ರ ಬದಲು ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸೋದ್ರ ಬದಲು ನೀವು ಪಾಸ್ ಔಟ್ ಆದ್ರೂ ಮಾಡಿಸಿದ್ರೆ ಅದನ್ನು ಕೂಡ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದಾಗಿತ್ತು. ಒಟ್ನಲ್ಲಿ ವಿನ್ಸ್ ಮಿಕ್ಮೆನ್ ಅವರು ಕ್ರಿಯೇಟ್ ಮಾಡಿದ್ದಂತಹ ವಜ್ರನ ಇವತ್ತು ನಮ್ಮ ಟ್ರಿಪಲ್ ಎಚ್ ಅವರು ಹಾಳು ಮಾಡಿದ್ದಾರೆ ಅಂತ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವರಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಇವನ್ ವಿ ವಾಂಟ್ ವಿನ್ಸ್ ಅನ್ನೋ ಒಂದು ಚಾಂಟು USA ಅಲ್ಲಿ ನಿಮಗೆ ಕೇಳಿಸ್ತಾ ಇದೆ ಅಂದ್ರೆ ಸ್ವಲ್ಪ ಥಿಂಕ್ ಮಾಡಿ, ಆ ಒಂದು ಟ್ಯಾಪ್ ಔಟ್ ವಿಚಾರ ಎಷ್ಟು ಹಿಟ್ ಆಗಿದೆ ಫ್ಯಾನ್ಸ್ ಗಳ ಹೃದಯಕ್ಕೆ ಅಂತ. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ನಮ್ಮ ಜಾನ್ ಸಿನಾ ಅವರ ತಂದೆ ಕೂಡ ಕಮೆಂಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಗಂತರ್ ಅವರು ಗೆದ್ದಿದ್ದು ನನಗೇನು ಬೇಜಾರಾಗಿಲ್ಲ, ಬಟ್ ನನ್ನ ಮಗ ಟ್ಯಾಪ್ ಔಟ್ ಮಾಡಿದ್ನಲ್ಲ ಅದನ್ನ ನನ್ನ ಕೈಯಲ್ಲಿ ಇನ್ನೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವನು ಟ್ಯಾಪ್ ಔಟ್ ಆಗೋದ್ರ ಬದಲು ಪಾಸ್ ಔಟ್ ಆಗಿದ್ರೆ ಚೆನ್ನಾಗಿರೋದು. ಡಬ್ಲ್ಯೂ ಅವರು ಟ್ಯಾಪ್ ಔಟ್ ಮಾಡಿಸಿ ಒಂದು ದೊಡ್ಡ ಪಿಯೋಟ್ ನ ಮಾಡಿದ್ರು ಅಂತ ಜಾನ್ ಸಿನಾ ಅವರ ತಂದೆ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇದ್ರ ಬಗ್ಗೆ ನಮ್ಮ ಟ್ರಿಪಲ್ ಎಚ್ ಅವರ ಸ್ಟೇಟ್ಮೆಂಟ್ ಏನು? ಟ್ರಿಪಲ್ ಎಚ್ ಅವರು ಜಾನ್ ಸಿನಾ ಅವರು ಟ್ಯಾಪ್ ಔಟ್ ಮಾಡಿದ್ಕೆ ಏನ್ ಹೇಳಿದ್ರು ಅಂತ ನೀವೇನಾದ್ರೂ ಕೇಳಿದ್ರೆ ಅವ್ರು ಹೇಳ್ತಾರೆ, ಜಾನ್ ಸಿನಾ ಅವರು ತನ್ನ ಕರಿಯರ್ ಅಲ್ಲಿ ಬಿಸ್ನೆಸ್ ಗೆ ಯಾವ ವಿಚಾರ ಬೆಸ್ಟ್ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಈಗ ಟ್ಯಾಪ್ ಮಾಡಿರೋದು ಕೂಡ ನನ್ನ ಪ್ರಕಾರ ಬೆಸ್ಟ್. ಅಂಡ್ ಅವನ
ಪ್ರಕಾರನೂ ಕೂಡ ಬೆಸ್ಟ್. ಈಗ ಎಲ್ಲರೂ ಕೂಡ ಬೈಬಹುದು, ಏನೇನೋ ಅನ್ಬಹುದು ಜಾನ್ ಸಿನಾ ಅವರ ಕೈಯಲ್ಲಿ ಯಾಕೆ ಟ್ಯಾಪ್ ಔಟ್ ಮಾಡಿಸಿದ್ರಿ ಹಾಗೆ ಹೀಗೆ ಅಂತ. ಬಟ್ ಇದು ಫ್ಯೂಚರ್ ಅಲ್ಲಿ ನಿಜವಾಗ್ಲೂ ಕೂಡ ಒಳ್ಳೇದು ಅಂತ ನಿಮಗೇನೆ ಅನ್ಸುತ್ತೆ. ಅಂಡ್ ಇಲ್ಲಿಂದ ಇವತ್ತಿಂದ ಜಾನ್ ಸಿನಾ ಅವರ ಎಂಡಿಂಗ್ ಇಂದ ಡಬ್ಲ್ಯೂ ಹೊಸ ಏರಾ ಪ್ರಾರಂಭ ಆಗಿದೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಲಿಟರಲಿ ರಸಲ್ ಮೇನಿಯಾ 40 ಆದ್ಮೇಲೆ ನೀವು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ಹೊಸ ಏರಾ ಅಂತ, ಹೊಸ ಲೋಗೋ ಅಂತ. ಅದಾದ್ಮೇಲೆ ESPN ಗೆ ಡಬ್ಲ್ಯೂ ಡೆಬ್ಯೂ ಕೊಟ್ಟಾಗ್ಲೂ ಕೂಡ ಹೊಸ ಏರಾ ಅಂದ್ರೆ ಈಗ ಜಾನ್ ಸಿನಾ ಅವರನ್ನೇ ಮಣ್ಣಾಕ್ಬಿಟ್ಟು ನೀವು ಹೊಸ ಏರಾ ಅಂತ ಇದ್ದೀರಾ. ಅದೇನ್ ಎರಾ ಕೆರಾನೋ ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಿಮ್ಮನ್ನಂತೂ ಇನ್ ಮುಂದೆ ಫ್ಯಾನ್ಸ್ಗಳು ಖಂಡಿತವಾಗ್ಲೂ ಕೂಡ ಬಿಡೋದಿಲ್ಲ. ಟ್ರಿಪಲ್ ಎಚ್ ಅವರು ಟೆಲಿವಿಷನ್ ಅಲ್ಲಿ ಯಾವಾಗ ನೋಡೋದಕ್ಕೆ ಸಿಗ್ತಾರೆ ಅಂತ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಆಗ ಅವರಿಗೆ ಸಿಗುವಂತಹ ಔಟ್ರೇಜ್ ಇನ್ನು ಕೂಡ ಜಾಸ್ತಿ ಇರುತ್ತೆ. ಇನ್ನ ಗಂತರ್ ಅವರ ಬಗ್ಗೆ ಮಾತಾಡೋದಾದ್ರೆ ಗಂತರ್ ಅವ್ರಿಗೆ ಏನು ಕಮ್ಮಿ ಏಟು ಸಿಗ್ತಾ ಇಲ್ಲ ಗಾಯ್ಸ್. ಲಿಟ್ರಲಿ ಫ್ಯಾನ್ಸ್ಗಳು ಅವರನ್ನ ಚೇಸ್ ಮಾಡ್ಕೊಂಡು ಹೋಗಿ ಹಿಡಿತಾ ಇದ್ದಾರೆ. ಆ ಲೆವೆಲ್ಗೆ ಫ್ಯಾನ್ಸ್ಗಳು ಗಂತರ್ ಅವರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಶೋ ಮುಗಿದ ಮೇಲೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಜೊತೆಗೆ ನಮ್ಮ ಗಂತರ್ ಅವ್ರನ್ನ ಅವರ ಬಸ್ಸಿಗೆ ಕರ್ಕೊಂಡು ಹೋಗಲಾಗುತ್ತೆ. ಅಂಡ್ ಆ ಬಸ್ ಸುತ್ತಮುತ್ತಲೂ ಕೂಡ ಫ್ಯಾನ್ಸ್ಗಳು ಗಂತರ್ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗಿ FU ಗಂತರ್ ಅನ್ನೋ ಒಂದು ಚಾಂಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಗಂತರ್ ಅವರ ಕ್ಯಾರೆಕ್ಟರ್ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಇದರಲ್ಲಿ ಗಂತರ್ ಅವ್ರದ್ದು ಯಾವುದೇ ರೀತಿಯ ತಪ್ಪಿಲ್ಲ, ತಪ್ಪಿರೋದೆಲ್ಲ ನಮ್ಮ ಟ್ರಿಪಲ್ ಎಚ್ ಅವರೇ ಅಂತಾನೆ ಹೇಳ್ಬೇಕು. ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಹೇಳಿದಾರೋ ಅದನ್ನ ನಮ್ಮ ಗಂತರ್ ಅವರು ಮಾಡಿದ್ದಾರೆ. ಅಂಡ್ ಇದರಿಂದ ಗಂತರ್ ಅವರಿಗೆ ಒಂದು ರೀತಿ ಒಳ್ಳೇದೇ ಆಗಿದೆ. ಯಾಕಂದ್ರೆ ಈಗ ಗಂತರ್ ಅವರು ಕಂಪನಿಯ ಬಿಗ್ಗೆಸ್ಟ್ ಹೀಲ್ ಆಗಿದ್ದಾರೆ. ಯಾಕಂದ್ರೆ ಅವರು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಜಾನ್ ಸಿನಾ ಅವ್ರನ್ನ ಟ್ಯಾಪ್ ಔಟ್ ಕೂಡ ಮಾಡಿಸಿದ್ದಾರೆ. ನನಗೇನೋ ಅಷ್ಟೊಂದೇನು ಶಾಕ್ ಆಗ್ತಾ ಇಲ್ಲ ಗೈಸ್. ಯಾಕಂದ್ರೆ ನಾನು ಒಂದ್ ಕಡೆ ಅನ್ಕೊಂಡಿದ್ದೆ ಪ್ರಾಬಬ್ಲಿ ಗಂತರ್ ಅವರು ಟ್ಯಾಪ್ ಔಟ್ ಮಾಡಿಸ್ತಾ ಇದೀನಿ ಅಂತ ಹೇಳ್ತಾ ಇದಾರಲ್ಲ, ಪ್ರಾಬಬ್ಲಿ ಜಾನ್ ಸಿನಾ ಅವರು ಟ್ಯಾಪ್ ಔಟ್ ಮಾಡಬಹುದು ಅಂತ. ಬಟ್ ಡಬ್ಲ್ಯೂ ಅವರು ಆ ರೀತಿ ಮಾಡಿಸಿದಾಗ ನಿಜವಾಗ್ಲೂ ಕೂಡ ಬೇಜಾರಂತೂ ಎಲ್ಲರಿಗೂ ಕೂಡ ಆಗಿದೆ. ಯಾಕಂದ್ರೆ ಇಷ್ಟು ವರ್ಷ ಯಾವ ವ್ಯಕ್ತಿ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನ ಹೊಂದಿದ್ನೋ ಅವನೇ ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ತಾನು ಹೋಗ್ಬೇಕಾದ್ರೆ ಗಿವ್ ಅಪ್ ಮಾಡಿಬಿಟ್ರೆ ಫ್ಯಾನ್ಸ್ಗಳಿಗೆ ಅವನು ಯಾವ ರೀತಿ ಮುಖ ತೋರಿಸ್ತಾನೆ. ಸೊ ಇದು ನಿಜವಾಗ್ಲೂ ಕೂಡ ಡಬ್ಲ್ಯೂ ಫ್ಯಾನ್ಸ್ಗಳಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಇದರಿಂದ ಫ್ಯಾನ್ಸ್ಗಳು ನಮ್ಮ ಟ್ರಿಪಲ್ ಎಚ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ ಮುಂದೆ ಗಂತರ್ ಅವರ ಕ್ಯಾರೆಕ್ಟರ್ ಅನ್ನು ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಅಂಡ್ ಗಂತರ್ ಅವರಿಗೆ ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ಬುಕಿಂಗ್ ನ ಕೊಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಒಟ್ಟಿನಲ್ಲಿ ಗಂತರ್ ಅವರೇನಾದ್ರೂ ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಬಂದ್ರೆ ನಿಜವಾಗ್ಲೂ ಗಾಯ್ಸ್ ಅವ್ರಿಗೂ ಕೂಡ ದೊಡ್ಡ ಬೂಕ್ ಆದಿರುತ್ತೆ. ಅಂಡ್ ಅವರ ಕ್ಯಾರೆಕ್ಟರ್ ನ ಈಗ ನೋಡಬೇಕು. ನಿಜವಾಗ್ಲೂ ಗೈಸ್ ಅಂಡರ್ಟೇಕರ್ ಅವ್ರನ್ನ ರೋಮನ್ ರೈನ್ಸ್ ಅವರು ಸೋಲಿಸಿದಾಗ್ಲೂ ಕೂಡ ಇಷ್ಟು ಔಟ್ರೇಜ್ ಸಿಕ್ಕಿರ್ಲಿಲ್ಲ. ಆಗ ರೋಮನ್ ರೈನ್ಸ್ ಅವರಿಗೆ ಮಾತ್ರ ಔಟ್ರೇಜ್ ಸಿಕ್ಕಿತ್ತು ಹೊರತು ವಿನ್ಸ್ ಮಿಕ್ಮೆನ್ ಅವರಿಗೆ ಔಟ್ರೇಜ್ ಸಿಕ್ಕಿರ್ಲಿಲ್ಲ. ಅಂಡರ್ಟೇಕರ್ ಅವ್ರನ್ನ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಪಿನ್ ಮಾಡಿದಾಗ ಯಾರು ಕೂಡ ವಿನ್ಸ್ ಮಿಕ್ಮೆನ್ ಬಗ್ಗೆ ಮಾತಾಡ್ಲಿಲ್ಲ, ಬರೀ ರೋಮನ್ ರೈನ್ಸ್ ಅವ್ರ ಬಗ್ಗೆ ಮಾತಾಡಿದ್ರು. ಬಟ್ ಈಗ ಜಾನ್ ಸಿನಾ ಅವ್ರನ್ನ ಗಂತರ್ ಅವರು ಟ್ಯಾಪ್ ಔಟ್ ಮಾಡಿಸಿದ್ರಿಂದ ಬರೀ ಗಂತರ್ ಅವರಿಗೆ ಮಾತ್ರ ಹೇಟ್ ಸಿಗ್ತಾ ಇಲ್ಲ, ಬದಲಿಗೆ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಹೇಟ್ ಸಿಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಕಾರಣ ಟ್ರಿಪಲ್ ಎಚ್ ಬಾಲ್ಡಿ ನನ್ನ ಮಗನೇ ನೀನೇ ಅಂತ ಫ್ಯಾನ್ಸ್ಗಳು ಟ್ರಿಪಲ್ ಎಚ್ ಅವ್ರನ್ನು ಕೂಡ ಹೇಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾಳೆ ಮಂಡ್ಯ ನೈಟ್ ರಾ ನೋಡಬೇಕು ನಮ್ಮ ಗಂತರ್ ಅವರು ಬಂದಾಗ ಅವರಿಗೆ ಯಾವ ರೀತಿ ಕ್ರೌಡ್ ರಿಯಾಕ್ಷನ್ ಇರುತ್ತೆ ಅಂತ, ಅಥವಾ ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದರೂ ನಾಳೆ ಮಂಡ್ಯ ನೈಟ್ ರಾ ಅಲ್ಲಿ ಶೋ ಅಪ್ ಮಾಡ್ತಾರ ಅಂತಾನು ಕೂಡ ಖಂಡಿತವಾಗ್ಲೂ ಕಾದ್ ನೋಡಬೇಕು. ಸದ್ಯಕ್ಕೆ ಫ್ಯಾನ್ಸ್ಗಳು ನಮ್ಮ ಟ್ರಿಪಲ್ ಎಚ್ ಆಗಿ ಗಂತರ್ ಅವ್ರನ್ನ ಲೆಜಿಟಿಮೇಟ್ ಆಗಿ ಹೇಟ್ ಮಾಡ್ತಾ ಇದ್ದಾರೆ.